ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಓಪನ್ ಆಗಿತ್ತು, ಅದಕ್ಕೆ ಇವತ್ತೇ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಮನೆಯಲ್ಲೂ ಪೂಜೆ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ಯಾಕಂದರೆ ಹಾಸನಲ್ಲಿ ನಮಗೆ ಕೆಲವೊಂದು ಸಲ ದರ್ಶನ ಸಿಗಲ್ಲ, ಯಾಕಂದರೆ 15 ದಿನ ಓಪನ್ ಮಾಡಿದ್ದಾರೆ ಈ ಸಲ. ಸೊ ಅಷ್ಟರಲ್ಲಿ ಹೋಗಿ ನೋಡ್ಕೊಂಡು ಬಂದುಬಿಡೋಣ, ಫುಲ್ ರಶ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ಹಾಸನ ಪೂರ್ತಿ ಮಳೆ ಬರ್ತಾಯಿತ್ತು ಬೆಳಗ್ಗೆ ಎಲ್ಲ. ಸೊ ಆಮೇಲೆ ಸ್ವಲ್ಪ ನಿಂತೋಯ್ತು, ಜಾಸ್ತಿ ಏನು ಬರಲಿಲ್ಲ, ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಎಲ್ಲೂ ಮಳೇಲಿ ನೆನೆದೇ ಇರೋ ರೀತಿಯಲ್ಲಿ ನಮಗೆ ಫೆಸಿಲಿಟೀಸ್ನ ಮಾಡಿದ್ದಾರೆ. ಸೊ ಅದು ತುಂಬ ಖುಷಿಯಾಯಿತು. ಹಾಗೆ ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮಳೆ ಆಗಿದ್ದ ಕಾರಣ ನಾವು ಆಚೆ ಎಲ್ಲೂ ಬರೋಕ್ಕಾಗಿರಲಿಲ್ಲ. ಸೊ ಇವಾಗ ನಾವು ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಅಂದರೆ ನಿಮಗೆ 3 ಕಡೆ ಡಿವೈಡ್ ಮಾಡಿದ್ದಾರೆ. ಒಂದು 1000 ರೂಪಾಯಿ ಟಿಕೆಟು, ಹಾಗೆ ಇನ್ನೊಂದು 300 ರೂಪಾಯಿ ಟಿಕೆಟು, ಹಾಗೆ ಇನ್ನೊಂದು VIP ಟಿಕೆಟ್ ಅಂತ ಇರುತ್ತೆ. ಸೊ ಹಾಗೆ ಜನರಲ್ ಕೂಡ ಇದೆ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡಿ. ನಮಗೆ ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು 300 ರೂಪಾಯಿ ಟಿಕೆಟ್ನ ತೊಗೊಂಡು ನಾವು ಕ್ಯೂಗೆ ಜಾಯ್ನ್ ಆದ್ವಿ. ₹300 ಟಿಕೆಟ್ ತೊಗೊಳೋದಕ್ಕೆ ದೇವಸ್ಥಾನದ ಹಿಂಭಾಗ ಹೋಗಬೇಕು. ಅಂದರೆ ಮುಂಭಾಗದಲ್ಲಿ ನಿಮಗೆ ಜಾಗ ಇರೋದಿಲ್ಲ. ಹಿಂಭಾಗ ಹೋದರೆ ಅಂದರೆ ಹಿಂದೆಗಡೆ ಹೋದರೆ ₹300 ಟಿಕೆಟ್ಗೆ ನಿಮಗೆ ಸಿಗುತ್ತೆ. ಅಲ್ಲಿಂದ ತೊಗೊಂಡು ಕ್ಯೂನ ನೀವು ಜಾಯ್ನ್ ಆಗ್ಬೋದು. ₹300 ಟಿಕೆಟೇ ತುಂಬಾ ಜನ ಜಾಸ್ತಿ ಇದ್ದರು. ನನಗನ್ಸೋ ಪ್ರಕಾರ ಜನರಲಲ್ಲಿ ಜನನೇ ಇರಲಿಲ್ಲ, ಎಲ್ಲರೂ ತುಂಬ ಹೋಗ್ತಾರಲ್ಲ ಆ ಥರ ಹೋಗ್ತಾಯಿದ್ರು. ಇದರಲ್ಲಿ ತುಂಬ ರಶ್ ಇತ್ತು. ಸೊ ಹಾಗೆ ₹1000 ಟಿಕೆಟು VIP ಟಿಕೆಟಲ್ಲೂ ಕೂಡ ತುಂಬಾ ರಶ್ ಇತ್ತು ಅಂತ ಹೇಳಿದ್ರು, ಕೇಳ್ಪಟ್ಟೆ. ವಯಸ್ಸಾದವ್ರಿಗೆ ಅಂತಲೇ ಸಪ್ರೇಟಾಗಿ ಒಂದು ಲೈನ್ನ ಬಿಟ್ಟಿದ್ದಾರೆ. ಅವ್ರು ಅದರಲ್ಲಿ ಈಸಿಯಾಗಿ ಒಳಗೆ ಬರ್ಬೋದು. ಅವ್ರು ಅಲ್ಲಿಂದ ಬಂದರೆ ಗರ್ಭಗುಡಿಗೆ ಡೈರೆಕ್ಟಾಗಿ ಅವ್ರಿಗೆ ಎಂಟ್ರಿ ಆಗುವಂಥದ್ದು ಇದೆ. ನಾವು ಬೆಳಗ್ಗೆ 9:30ಗೆ ಟಿಕೆಟ್ ತೊಗೊಂಡು ಹೋಗಿದ್ದು. ಹತ್ತತ್ರ ನಾವು ಗರ್ಭಗುಡಿ ಎಂಟ್ರಿ ಆಗೋಷ್ಟರಲ್ಲಿ ನಮಗೆ 12:10 ಆ ಥರ ಆಗೋಗಿತ್ತು. ಏನಿಲ್ಲ ಅಂತ ಅಂದರು 2.5 ಗಂಟೆ ಒಳಗೆ ನಾವು ದರ್ಶನನ ಮುಗಿಸ್ಕೊಂಡಿದ್ವಿ, ಯಾಕಂದರೆ ಟಿಕೆಟ್ ತೊಗೊಂಡಿದ್ರಿಂದ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೆ ನಮ್ಮೂರಿನ ನಾವೇ ವಿಡಿಯೋ ಮಾಡಂಗಿಲ್ಲ. ಒಂದು ವಿಚಾರದಲ್ಲಿ ನನಗೆ ತುಂಬಾ ಬೇಜಾರಾಯಿತು. ಯಾಕಂದರೆ ಅವ್ರಿಗೆ ಬೇಕಾದವರು ವಿಡಿಯೋ ಮಾಡ್ಕೋತಾರೆ, ಹಾಗೆ ಟಿವಿಯಲ್ಲಿ ಲೈವ್ ಬರ್ತಾಯಿತ್ತು, ಮೀಡಿಯಾದವರೆಲ್ಲ ಚೆಕ್ ಮಾಡ್ತಾಯಿದ್ರು. ಅವ್ರಿಗೆಲ್ಲರಿಗೂ ವಿಡಿಯೋ ಚಾನ್ಸ್ ಕೊಡೋರು ಅಟ್ಲೀಸ್ಟ್ ಕಾಮನ್ ಪೀಪಲ್ಸ್ಗೆ ಅಟ್ಲೀಸ್ಟ್ ಏನಾದರೂ ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕೊಡಬೇಕು. ಲಾಸ್ಟ್ ಟೈಮ್ಗಿನ್ನ ಈ ಸಲ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಅಲಂಕಾರ ಮಾಡಿದರು ಹೂವಿಂದ. ಸೊ ಅದನ್ನೆಲ್ಲ ನೋಡಿಕೊಂಡು ಆಚೆ ಕಡೆ ಬಂದರೆ ನಿಮ್ಗೇನು ₹300 ಟಿಕೆಟ್ ಕೊಟ್ಟಿರ್ತಾರೆ, ಒಬ್ಬ ಹೆಡ್ ₹300, ಅದು ಒಂದು ಟಿಕೆಟಿಗೆ ಒಂದು ಲಡ್ಡು ಫ್ರೀ ಕೊಡ್ತಾರೆ. 1000ಗೆ ಟಿಕೆಟ್ ತೊಗೊಂಡಿದ್ರೆ ನಿಮಗೆ ಅದು 2 ಲಡ್ಡು ಸಿಗುತ್ತೆ ಅಂದರೆ. ಸೊ ನಾವು 4 ಟಿಕೆಟ್ ಇತ್ತಲ್ಲ, ಹಾಗಾಗಿ 4 ಲಡ್ಡು ಬಂತು ನಮಗೆ. ದಯಮಾಡಿ ಎಲ್ಲ ಸದಸ್ಯರಲ್ಲಿ ಬಂದು ಪ್ರಸಾದ ಸ್ವೀಕರಿಸಬೇಕು. ದಯಮಾಡಿ ಉಲ್ಟಾ ಬರಬೇಡಿ, ಪ್ರಸಾದ ಚೀಟಿ ಇಸ್ಕೊಳ್ಳಿ. ದಯಮಾಡಿ ಯಾರು ಉಲ್ಟಾ ಬರಬೇಡಿ. ಅಲ್ಲಿ ಟೋಕನ್ ಕೊಡ್ತಿದ್ದಾರೆ, ಇಸ್ಕೊಂಬನ್ನಿ. ನಮ್ಮೂರಲ್ಲಿ ನಾವು ದೇವ್ರು ನೋಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ನಮ್ಮೂರಲ್ಲಿ ನಮ್ಮ ದೇವ್ರು ನೋಡೋಕೆ ದೊಣ್ಣೆನಾಕಿ ಅಪ್ಪಣೆ ತಗೋಬೇಕು, ಟಿಕೆಟ್ ತಗೋಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು. ಯಾವ ಬಾಳು ನೋಡಿ, ಪ್ರಸಾದಕ್ಕೆ ಬಂದಿದ್ದೀವಿ ನಾವು. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ, 1 ಗಂಟೆ ಆಗಿದೆ. ತಿನ್ನೋಕ್ಕೆ ಏನೂ ಇರಲಿಲ್ಲ. ಅಂದರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋಗಿ ಒಂದು ದೋಸೆ ತಿಂದೋಗಿದ್ದು ಅಷ್ಟೇ. ಇವಾಗ ಮನೆಗೆ ಬಂದು ಸ್ವಲ್ಪ ಮೆಂತ್ಯ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಕಿಚಡಿ ಮಾಡಿದ್ದೀನಿ. ವಿಜುವಲ್ ಆಗಿದೆ, ಪ್ರೆಷರ್ ಹೋಗಬೇಕು. ಪ್ರೆಷರ್ ಹೋದ್ಮೇಲೆ ಊಟ ಮಾಡಬೇಕು. ತುಂಬಾ ಹೊಟ್ಟೆ ಹಸಿತಾ ಇದೆ. ಅರೌಂಡ್ ನಮಗೆ ಒಂದು 2.5 ಗಂಟೆಲೆಲ್ಲ ದರ್ಶನ ಮುಗಿತು. ಯಾಕಂದರೆ ನಾವು ₹300 ಟಿಕೆಟಲ್ಲಿ ಹೋಗಿದ್ವಿ. ಅಂದರೆ ಒಬ್ಬೊಬ್ರಿಗೆ ಪರ್ ಹೆಡ್ ₹300 ಇರುತ್ತೆ.
300 ರೂಪಾಯಿ ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ವಿ. ಅದಕ್ಕೋಸ್ಕರ 2.5 ಗಂಟೆ ಆಯಿತು. ನೀವು ಜನರಲ್ ಆದರೆ ಅಟ್ಲೀಸ್ಟ್ ಒಂದು 4 hours ಆದರೂ ಆಗುತ್ತೆ. 4 hours 5 hours ಡಿಪೆಂಡ್ಸ್ ಆನ್. ಅಲ್ಲಿ ಮಧ್ಯ ಒಂದೊಂದು ಸಲ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಮಗೆ ನಂಗೆ ಆಗಲಿಲ್ಲ. ನಾವು ಯಾಕಂದರೆ ಬೆಳಗ್ಗೆ 9:30 ಹೋಗಿ 12 ಗಂಟೆ ಅಷ್ಟರಲ್ಲಿ ನಾವು ಗರ್ಭಗುಡಿಗೆ ದರ್ಶನ ಆಯಿತು. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು 1 hour ಆಯಿತು. ನೀವು ಯಾರಾದರೂ ಹತ್ರ ಇದ್ದರೆ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅಂದರೆ ಈಗಲೇ ದಯವಿಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ವರ್ಷಕ್ಕೆ ಒಂದೇ ಸಲ ದೇವರು ನಮಗೆ ದರ್ಶನ ಸಿಗೋದು. ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ. ಹಾಸನಾಂಬ ತಾಯಿ ದರ್ಶನ ಇರಲಿ ಎಲ್ರಿಗೂ, ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಸೊ ಬನ್ನಿ ಇವಾಗ ಊಟ ಮಾಡೋಣ. ತುಂಬ ಹೊಟ್ಟೆ ಹಸಿತಿದೆ ಗೈಸ್. ನೋಡಿ ಫ್ರೆಂಡ್ಸ್, ದೃಷ್ಟಿ ತೆಗಿತವ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಕ್ಕೆ. ಅವಳ ಕಣ್ಣು, ಇವಳ ಕಣ್ಣು, ಕಚ್ಚೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲ ಕಣ್ಣು ಹೋಗಿ ಮಾಡ್ಕತ್ತಿದೆಲ್ಲ ಹೋಗ್ಲಿ. ಸ್ವಲ್ಪ ಕೆಟ್ಟ ಕಣ್ಗಳು ಬಿದ್ಬಿಟ್ಟು ಅದಕ್ಕೋಸ್ಕರ ಮನೆಯಲ್ಲಿ ದೃಷ್ಟಿನ ತೆಗಿತಾ ಇದ್ದಾರೆ. ನಮಗೆ ಎಲ್ಲ ದೃಷ್ಟಿನೂ ಹೋಗಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗೆದ್ರು. ಇವಾಗ ನೋಡಬೇಕು ಅದು ಹೇಗೆ ಚಟಪಟ ಅಂತ ಸಿಡಿಯುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಅವಾಗವಾಗ ಇದೆಲ್ಲ ನಡೆಯುತ್ತೆ. ಎಲ್ಲರೂ ಆಚೆ ಹೋಗಿ ಬಂದರೆ ದೃಷ್ಟಿ ತೆಗೆಯೋದು ಕಾಮನ್ನು. ಅದಕ್ಕೋಸ್ಕರ ಇವತ್ತು ದೃಷ್ಟಿ ತೆಗೆದ್ರು. ಏನು ಅನ್ನಿಸ್ತಾ ಇದೆ ರೀ? ಚೆನ್ನಾಗಿದೆ. ಸಾಕು. ಇವಾಗ ಆಚೆ ಹೋಗ್ಬೇಕು. ಬನ್ನಿ ನೋಡೋಣ ದೃಷ್ಟಿ ಎಷ್ಟಿದೆ ನಮಗೆ ಅಂತ. ತೋರಿಸಿ ನನ್ನ ದೃಷ್ಟಿ ಎಷ್ಟಿದೆ ನೋಡಿ. ಬಿತ್ತು ಬಿತ್ತು ಬಿತ್ತು. ಕೆಟ್ಟ ಕಣ್ಣು ದೃಷ್ಟಿ ಎಷ್ಟಾಗಿರುತ್ತೆ ಅಂತ. ಕೋಲಲ್ಲಿ ಇಟ್ಕೊಳ್ರಮ್ಮ. ಎಲ್ಲ ಹೊಟ್ಟೋಯ್ತು. ಸಟ್ ಪಟ್ ಡೂಮ್. ಅದರದ್ದು ಹೆಂಗಸಿನ ಕಣ್ಣೆಲ್ಲ ಹೋಗ್ಬೇಕು. ಇಷ್ಟೆಲ್ಲ ಮುಗಿಸ್ಕೊಂಡು ಇವತ್ತು ಗಣೇಶ ಚತುರ್ಥಿ ಇತ್ತು. ಅದಕ್ಕೋಸ್ಕರ ಟೆಂಪಲಿಗೆ ಬಂದಿದ್ವಿ. ಇಲ್ಲೇ ವಿದ್ಯಾ ಗಣಪತಿ ಇತ್ತು. ಅದಕ್ಕೆ ಬಂದುಬಿಟ್ಟು MG ರೋಡ್ ಲೈಟಿಂಗ್ಸ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಒಂಚೂರು ವಿಡಿಯೋ ಮಾಡ್ಕೊಂಡು ಬರೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು MG ರೋಡಲ್ಲಿ ಲೈಟಿಂಗ್ಸ್ನೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್. ಹಾಗೆ ಯಾರೆಲ್ಲ ಹಾಸನಾಂಬ ದೇವಸ್ಥಾನ ನೋಡಿಲ್ಲ ಈಗಲೇ ಹೋಗಿ ದರ್ಶನ ತಗೊಳ್ಳಿ. ಇನ್ನೊಂದು 12 days ಅಥವಾ 13 days ಅಷ್ಟೇ ಇರುತ್ತೆ. ದೀಪಾವಳಿ ಆದ ಮಾರನೇ ಬೆಳಗ್ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಈಗಲೇ ಹೋಗಿ ಯಾರಾದರೂ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ನಿಮಗೆ ದರ್ಶನ ಸಿಗುತ್ತೆ. ನೋಡಿಲ್ಲ ಅಂತ ಅಂದರೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.